ಈಗ ಈ ಸ್ಥಳದಲ್ಲಿ ಮಗು ಸುಮಾರು 1 ಗಂಟೆ 20 ನಿಮಿಷ ಕುಳಿತಿದೆ. ಅದೊಂದು ದೊಡ್ಡ ತಪಸ್ಸದು. ಆ ಕೂತ್ಕೊಳ್ಳೋದಿದೆಯಲ್ಲ, ನಿಜವಾಗಿ ಅದೊಂದು ದೊಡ್ಡ ತಪಸ್ಸು. ಎಲ್ಲ ಮಕ್ಕಳನ್ನು ಕೂತ್ಕೊಳ್ಳೋಕ್ಕಾಗಲ್ಲ, ಅವರಿಬ್ಬರು ಅದಾರೆ. ಅವನು ಕುಣಿತಾನೆ, ಅವನು ಡ್ಯಾನ್ಸ್ ಮಾಡ್ತಾನೆ, ಹಂಗೆ ಹಿಂಗೆ ಇದೆಲ್ಲ ಮಾಡ್ತಾರೆ ಇಬ್ಬರು. ಅಲ್ಲಿ ಹೋಗ್ತಾನೆ, ಹಿಂಗೆ ಬರ್ತಾನೆ, ಜಿಗಿತಾನೆ, ಏನೆಲ್ಲ ಮಾಡ್ತಾನೆ. ಆದರೆ ಪುಟ್ಟ ಮಗು ಅದು ಕುಳಿತಿದೆಯಲ್ಲ, ಅದೊಂದು ತಪಸ್ಸದು. ಮತ್ತು ಅದು ಮಗು ಇಷ್ಟಪಟ್ಟು ನಾನು ಪ್ರವಚನ ಮಾಡ್ತೀನಿ ದಿನ ಕೇಳ್ತಿತ್ತದು. ಎಷ್ಟು ಆಸಕ್ತಿ, ಎಷ್ಟು ಶ್ರದ್ಧೆ ಇರಬೇಕಲ್ಲ. ನಾನು ಕೊಡಿ, ಇನ್ನೊಂದು ಸಬ್ಜೆಕ್ಟ್ ಕೊಡಿ, ನಾನು ಹೇಳ್ತೀನಿ. ಆಮೇಲೆ ಅದು ನಿನ್ನೆ ವಸತಿ ಕೊಟ್ಟಿದ್ದೆ. ಅವರು ಇದುವರೆಗೆ ಹೇಳ್ತಲ್ಲ, ಅವ್ರು ತಗೊಂಡೋಗಿಲ್ಲ, ಬರೀ ವಚನ ಅಷ್ಟೇ ತಗೊಂಡು ಹೋಗಿದ್ರು. ಪ್ರಿಂಟ್ ಆಗಿರೋದನ್ನ ಒಂದು ಮೊದಲನೇ ರೀಡಿಂಗಲ್ಲಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟು ನೋಡ್ರಿ. MA ಯೂನಿವರ್ಸಿಟಿಯಲ್ಲಿ ಕನ್ನಡ MAದಲ್ಲಿ ಲೆಕ್ಚರ್ ಆಗಿ ಪಾಠ ಮಾಡ್ತಾರೆ. ಓದಕ್ಕೆ ಬರೋದಿಲ್ಲ. ವಿಶ್ವವಿದ್ಯಾಲಯದಲ್ಲಿ ನಾನು ಸ್ವತಃ ಗಮನಿಸಿದ್ದೀನಿ. ಒಂದು ಮಗು ಹೊಸ ಪುಸ್ತಕ ಆಗ್ತಾನೆ ಪುಟ ತೆರೆದು ಅದನ್ನು ಓದಿದೆ. ಎಷ್ಟು ಲೀಲಾಚಾರ ಓದ್ತಲ್ವಾ. ಅದು ಶ್ರದ್ಧೆ, ಅದರ ಉತ್ಸಾಹ, ಅದರ ಆಸಕ್ತಿ ಅದನ್ನು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡದು ಆ ಮಗುವಿನ ಶ್ರದ್ಧೆ, ಅದರ ಆಸಕ್ತಿ ಅಷ್ಟು ದೊಡ್ಡದು. ಮೊದಲನೇ ಸಲ ಓದಿದೆ, ಟೆಕ್ಸ್ಟ್ ನಾನು ಓದೇ ಇಲ್ಲ. ಎಷ್ಟು ಚೆನ್ನಾಗಿ ನೋಡ್ರಿ. ಇವತ್ತು ಎಲ್ಲಿಂದ ನನ್ನ ಮಕ್ಕಳು ಕನ್ನಡ ಬರಲ್ಲ. ನಮ್ಮ ಮಕ್ಕಳು ಕನ್ನಡನ ಕಲಿಸಿಲ್ಲ. ಆ ತಾಯಿ ತನ್ನ ಮಗಳಿಗೆ ಎಷ್ಟು ಚಂದ ಕನ್ನಡ ಕಲಿಸೈತೆ. ನನಗೆ ಬಹಳ ಆನಂದ ಆಗ್ತಾ ಇದೆ, ಬಹಳ ಆನಂದ ಆಗ್ತಾ ಇದೆ. ಎಂಥ ಎಲ್ಲರೂ ತಮ್ಮ ಮಕ್ಕಳು ಇಂಗ್ಲೀಷನ್ನು ಆಕೆಗೆ ಇಂಗ್ಲೀಷ್ ಬರ್ತದೆ ಬರಲ್ಲ ಅಂತಲ್ಲ, ಅದು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ, ಓದ್ತಾಳ. ಅಷ್ಟೇ ಅಲ್ಲ, ಮತ್ತು ಇಲ್ಲಿ ಕುಳಿತು ಧೈರ್ಯವಾಗಿ, ಅದು ಧೈರ್ಯ ನೋಡ್ರಿ. ಈ ಸಭೆಯಲ್ಲಿ ಕುಳಿತು ಅದು ಎಷ್ಟು ಚೆನ್ನಾಗಿ ಅದು ನಿರೂಪಣೆ ಮಾಡ್ತದದು. ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಬಹಳ ದೊಡ್ಡದು. ಹೀಗೆ ಮಗುವಿನ ಗುಣಗಳನ್ನು ವರ್ಣನೆ ಮಾಡ್ತಾ ಹೋದರೆ ಪ್ಲಸ್ ಪಾಸಿಟಿವ್ ಬಹಳ ಇದೆ ಆ ಮಗುವಿನ ವ್ಯಕ್ತಿತ್ವದೊಳಗೆ. ನೋಡ್ತಿದ್ದಂಗೆ ನಾನು ಆ ಮಗುನ ಅಂದ್ಕೊಂಡೆ, ಈ ಮಗುವಿನಲ್ಲಿ ಬೇರೆ ಏನೋ ವಿಶೇಷ ತೇಜಸ್ಸದ, ವಿಶೇಷ ಶಕ್ತಿ ಅದ. ಮಾರ್ಗದರ್ಶನ ಮಾಡಿದರೆ ಮಗು ಬಹಳ ಎತ್ತರಕ್ಕೆ ಬೆಳೀತದೆ. ಒಳ್ಳೆಯ ಗುಣಗಳಿದೆ, ಸಾತ್ವಿಕ ಗುಣ ಇದೆ. ಅದು ಗುಡಿಲಿ ಗರ್ಭಗುಡಿ ಸೇರ್ಕೊತಲ್ಲ ಅನ್ಕೋತೈತೆ ಅಲ್ವಾ. ಒಬ್ಬ ಮಹಾತ್ಮರು ಬೆಟ್ಟ ಗುಡ್ಡ ಹಿಮಾಲಯ ಅದೆಲ್ಲ ತಪಸ್ಸು ಕೂತ್ಕೋತಾರೆ, ಹಂಗೆ ಕೂತೈತ ಮಗು. ಒಂದು ಚೂರು ಗದ್ದಲ ಇಲ್ಲ, ಕಮಕ್ ಕಿಮಕ್ ಸುಮ್ಮನೆ ಅದು ಬೇಕು ಇದು ಬೇಕು. ಎಲ್ಲ ಮಕ್ಕಳು ನಾನು ಏನೇನು ಕೊಡಿಸುವಂತ ಗದ್ದಲ ಮಾಡ್ತಾರೆ. ಪಾಪ ಮಗು ಏನು ಕೇಳಲ್ಲ. ಎಂಥ ಸಾತ್ವಿಕ ಗುಣ, ಎಂಥ ಪಾಸಿಟಿವ್ ಥಿಂಕಿಂಗ್, ಎಷ್ಟು ಶ್ರೇಷ್ಠವಾದ ಗುಣ ಆ ಪುಟ್ಟ ಮಗುವಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ನಿಜವಾಗಿಯೂ ಅಪರೂಪದಲ್ಲಿ ಅಪರೂಪ. ನಾನು ಅವ್ರಿಗೆ ಹೇಳಿದ್ದೆ, 1-2 ಗಂಟೆ ಕರ್ಕೊಂಬನ್ರಿ, ಹೈ ಕ್ಲಾಸ್ ಆಗಿ ನನ್ನಂಗೆ ಯಾಕೆ ಕೈ ಪ್ರವಚನ ಮಾಡಿಸ್ತೀನಿ ಅಂತ ನೀವೆಲ್ಲ ಬೆರಗಾಕಬೇಕು. 1-2 ಗಂಟೆ ಸಮಯ ಮಗುವನ್ನು ಕರ್ಕೊಂಬನ್ನಿ, ಮುಂಚಿತವಾಗಿ ಅದಕ್ಕೆ ಮಾರ್ಗದರ್ಶನ ಎಲ್ಲ ಹೇಳ್ತೀನಿ. ಯಾಕಂದರೆ ಈ ಸೃಷ್ಟಿ ದೇವರು ಎಲ್ಲ ಮಕ್ಕಳಿಗೆ ಪ್ರತಿಭೆ ಕೊಟ್ಟಿರ್ತಾನೆ. ಅದನ್ನು ತಂದೆ ತಾಯಿಗಳು ಬೆಳೆಸಿದರೆ ವಿಸ್ತಾರವಾಗಿ ಬೆಳೀತದೆ, ಇತಿಮಿತಿ ಇಲ್ಲದಂಗೆ ಬೆಳೀತದೆ. ನೀವು ಆ ಮಗುವನ್ನು ಏನು ಬೇಕಾದರೂ ಓದಿಸ್ಬೋದು, IAS ಆಗಲಿ, ಡಾಕ್ಟ್ರ್ ಆಗಲಿ, ಏನು ಆಕೆ ಇಚ್ಛೆ ಏನಿದೆ ಲೀಲಾಜಾಲವಾಗಿ ಅಧ್ಯಯನ ಮಾಡಿಬಿಡ್ತಾಳೆ. ಮಾರ್ಗದರ್ಶನ ಬೇಕು. ಆಕೆ ಒಂದು ಕತೆ ಹೇಳಿದ್ವಿ, ಸತ್ಸಂಗ, ಕೆಟ್ಟವ್ರ ಸಹವಾಸ ಮಾಡಬಾರ್ದು, ಒಳ್ಳೆಯವ್ರ ಸಹವಾಸದಲ್ಲಿರಬೇಕು. ಹಾಗೆ ತಂದೆ ತಾಯಿಗಳು ಆ ಮಗುವನ್ನು ನೋಡ್ಕೊಂಡು ಬೆಳೆಸ್ಕೊಂಡು ಹೋದರೆ ಎಷ್ಟು ಎತ್ತರಕ್ಕೆ ಬೇಕಾದರೂ ಕೂಡ ಮಗು ಬೆಳೆಯುತ್ತೆ. ನನಗಂತೂ ಬಹಳ ಆನಂದವಾಗಿದೆ. ಆಕೆಯನ್ನು ಎಷ್ಟು ಕೊಂಡಾಡಿದ್ರು ಕಡಿಮೆನೆ ನನಗೆ. ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ, ನನಗೆ ಮಾತ್ರ ಆಕೆಯನ್ನು ಎಷ್ಟು ಕೊಂಡಾಡಿದ್ರು ಕಡಿಮೆನೆ. ಇಷ್ಟು ಲಲಿತ ಬಗ್ಗೆ ಹೇಳಿ ಈಗ ಮಂಗಲ. ಜ್ಯೋತಿ ಭೂಮಿಯ ಬೆಳಗ್ಗೆ ಪ್ರಭುದೇವರ, ಜ್ಯೋತಿ ಭೂಮಿಯ ಬೆಳಗ್ಗೆ ಜ್ಞಾನದ
ಮನುಜನ ಹಿಡಿದಿರೆ ಜ್ಞಾನದ ಜ್ಯೋತಿಯ ಬೆಳಗಿಸಿ ತೋರಿದೆ. ಕಲ್ಲಳು ದೇಗುಲ ರಚಿಸುವ ನರನಿಗೆ ಶಿಲೆಯೊಳು ದೇವರ ಹುಡುಕುವ ಮನುಜಗೆ ದೇವರ ಗುಣ ನಿರ್ಮಿಸಿ ತೋರಿದೆ. ಪ್ರಾಣನು ಬಯಲು ಶೂನ್ಯದ ಒಡಲು ಕೆರೆ ಕಟ್ಟೆ ಕಾಲುವೆ ಲೋಕದ ಹಿತಕ್ಕೆ ಆನಂದ ಜಲವು ಆತ್ಮೋದ್ಧಾರಕ್ಕೆ ತೋಟದ ಬೆಳೆಯು ಸುಖಕ್ಕೆ ಅನುಭವ ತೋಟ ಪರಮಾನಂದಕ್ಕೆ ಜ್ಯೋತಿ ಭುವಿಯ ಬೆಳಗ್ಗೆ ಪ್ರಭುದೇವರ ಜ್ಯೋತಿ ಭುವಿಯ ಬೆಳಗ್ಗೆ. ಲಿಂಗವು ಜಂಗಮ ಲಿಂಗವು ಬಯಲು ಪರವಸ್ತು ಲಿಂಗವು ಪರಶಿವ ಪ್ರಭುದೇವ. ಜಗದಲ್ಲಿ ಜಂಗಮ ಸುಳಿದನು ಪ್ರಭುದೇವ. ಲೋಕೋದ್ಧಾರದ ಮಣಿಗದೆ ಬಂದನು. ವಿಧ ವಿಧ ಭಕ್ತಿಯ ಶರಣರು ನಡೆಸಲು ಈಶ್ವರಲಿಂಗನ ಜಂಗಮ ಸುಳುಗಿದು ಮರ್ಕದ ಮಹಾಮಠ ಅನುಭವದ ಸೋಹ ಬಯಲ ಮಾನಸ ದೇವ ಪ್ರಭುವಾಗಿ ಬಂದ. ಜ್ಯೋತಿ ಭುವಿಯ ಬೆಳಗ್ಗೆ ಪ್ರಭುದೇವರ ಜ್ಯೋತಿ ಭುವಿಯ ಬೆಳಗ್ಗೆ. ಎರಡು ಘೋಷಣೆಗಳನ್ನು ಕೂಗ್ತೀನಿ, ಉಘೆ ಉಘೆ ಅಂತ ಹೇಳಬೇಕು. ಪರಮಜ್ಞಾನಿ ವೈರಾಗ್ಯ ಮೂರ್ತಿ ಮಹಾಮಾನವತಾವಾದಿ ವಿಶ್ವಗುರು ಅಲ್ಲಮ ಪ್ರಭುದೇವರ ದಿವ್ಯ ಪಾದ ಕಮಲಗಳಿಗೆ ಜಗದ್ಗುರು ಪ್ರಭುದೇವರ ಪೀಠಕ್ಕೆ